ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬಟ್ 4ನೇ ತಾರೀಕು ಒಂದು ಏಪ್ರಿಲ್ 4 ನಾಡಿದ್ದು ಅಧಿಕೃತವಾಗಿ ಉಮೇದುವಾರಿಕೆಯನ್ನ ಸಲ್ಲಿಸ್ತಾರೆ. ನಾಮಪತ್ರ ಸಲ್ಲಿಕೆ ವೇಳೆ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಸೇರಿದಂತೆ ಜೆಡಿಎಸ್ ಬಿಜೆಪಿ ಮುಖಂಡರು ಕೂಡ ಸಾಥ್ ಕೊಟ್ಟರು. ಚಿಕ್ಕಪಾಲಯಗುರ್ಕಿ ಗ್ರಾಮದ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬಿ ಫಾರಂ ಇಟ್ಟು ಪತ್ನಿ ಪ್ರೀತಿ ಹಾಗೆ ತಂದೆ ಕೇಶವ ರೆಡ್ಡಿ ಜೊತೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ನಂದಿಗ್ರಾಮದ ಶ್ರೀ ಭೋಗನಂದೀಶ್ವರನಿಗೆ ಮಹಾರುದ್ರಾಭಿಷೇಕವನ್ನ ನಡೆಸಿದ್ದಾರೆ. ಅಂದ್ರೆ ಸಾಂಕೇತಿಕವಾಗಿ ಮತ್ತೆ 4ನೇ ತಾರೀಕು ಸಲ್ಲಿಸ್ತಾರೆ. ಅಂದ್ರೆ ಟೈಮ್ ಎಲ್ಲ ಚೆನ್ನಾಗಿತ್ತು ಅಂತ ಕಾಣುತ್ತೆ, ಯಾರು ಸೂಚಿಸಿರ್ತಾರೆ. ಹಾಗಾಗಿ ಸಮಯ ಸಂದರ್ಭ ಚೆನ್ನಾಗಿದೆ, ಒಳ್ಳೆ ದಿನ ಅಥವಾ ಒಳ್ಳೆ ಗಳಿಗೆ ಇವತ್ತು ಹೋಗಿ ಸಲ್ಲಿಸಿ ಅಂತ ಹೇಳಿರ್ತಾರೆ ಯಾರಾದ್ರೂ. ಹಾಗಾಗಿ ಸಾಂಕೇತಿಕವಾಗಿ ಸಲ್ಲಿಸಿದ್ದಾರೆ. 4ನೇ ತಾರೀಕು ಮತ್ತೊಂದು ಸಲ ಕಾರ್ಯಕರ್ತರನ್ನೆಲ್ಲ ಒಟ್ಟಾಗಿ ಸೇರಿಸಿಕೊಂಡು ಒಂದು ಅಧಿಕೃತವಾಗಿ ಉಮೇದುವಾರಿಕೆ ಅಥವಾ ನಾಮಪತ್ರವನ್ನ ಸಲ್ಲಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್. ನಾವೆಲ್ಲ ಕೂಡ ಹಿಂದುತ್ವ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನನ್ನ ಹೆಸರಿಗೆ, ನನ್ನ ನಕ್ಷತ್ರದ ಬಲಕ್ಕೆ ಇವತ್ತು ಒಳ್ಳೆಯ ಗಳಿಗೆ ಅಂತೇಳಿ ನಮ್ಮ ಗುರುಗಳು ಹೇಳಿರೋದ್ರಿಂದ ನಾನಿವತ್ತು ನಾಮಪತ್ರವನ್ನು 12 ಗಂಟೆಗೆ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಇದು ನಮ್ಮ ಮನೆ ದೇವರು ಚನ್ನಕೇಶವ ಸ್ವಾಮಿ, ಚಿಕ್ಕಪಾಲಯಗುರ್ಕಿ ಗ್ರಾಮ. ಇಲ್ಲಿ ನಮ್ಮ ಮನೆ ದೇವರಿಗೆ ನನ್ನ ಪತ್ನಿ ಮತ್ತು ನಮ್ಮ ತಂದೆಯವರು, ನಮ್ಮ ಇಡೀ ಕುಟುಂಬದ ಸಮೇತ ಬಂದು ಮತ್ತು ನಮ್ಮೆಲ್ಲ ಈ ಭಾಗದ ಎಲ್ಲ ನನ್ನ ಸಹೋದರರು, ನಮ್ಮ ಮುಖಂಡರು ಬಂದಿದ್ದಾರೆ. ಅವರೆಲ್ಲರ ಸಮಕ್ಷಮದಲ್ಲಿ ಪೂಜೆಯನ್ನು ಭಗವಂತನ ಆಶೀರ್ವಾದವನ್ನು ನಾವು ಕೇಳಿ, ಈ ಚುನಾವಣೆ ಗೆಲ್ಲೋದು ಮಾತ್ರ ಅಲ್ಲ, ಈ ಭಾಗದ ಜನರು ಗೆಲ್ಲಬೇಕು. ನನ್ನ ಮೂಲಕ ನಾನು ಗೆದ್ದರೆ ಈ ಭಾಗದ ಜನರು ಗೆದ್ದಂಗೆ, ಅಭಿವೃದ್ಧಿ ಗೆದ್ದಂಗೆ. ಅದಕ್ಕೆ ಆಶೀರ್ವಾದ ಮಾಡಿ ತಂದೆ, ನನಗೊಂದು ಶಕ್ತಿಯನ್ನು ಕೊಡಿ, ಮತ್ತು ನನಗೊಂದು ಅಧಿಕಾರದ ಶಕ್ತಿಯನ್ನು ಕೊಟ್ಟರೆ